ಆಟೋಮೇಷನ್ ಟೂಲ್ ಎಲ್ಲರೂ ಕೇಳಿರಬೇಕು. ನೀವು ಮಾಡೋ ಕಮೆಂಟಿಗೆ ರಾತ್ರಿ 12 ಆಗಲಿ 1 ಆಗಲಿ ರಿಪ್ಲೈ ಬರ್ತಿದ್ದಲ್ಲ, ನಿಮಗೇನು ಅನಿಸ್ತೈತಿ? ನಿಮ್ಮ ಸೆಲೆಬ್ರಿಟಿಗಳು ನಿಮಗೆ ರಿಪ್ಲೈ ಮಾಡ್ತಿರ್ತಾರಂತೆ. ಹಾಗೇನು ಇರೋಂಗಿಲ್ಲ. ಅವ್ರ ರೀಲ್ ಒಳಗೆ ಒಂದು ಆಟೋಮೇಷನ್ ಟೂಲ್ನ ಸೆಟ್ ಮಾಡಿರ್ತಾರೆ. ಆ ಆಟೋಮೇಷನ್ ಟೂಲ್ ನಿಮಗೆ ಕಮೆಂಟ್ ಹಾಕ್ತಿದ್ದಂಗೆ ಒಂದು ರಿಪ್ಲೈ ಕಳಿಸ್ತೈತಿ. ಅವ್ರು ಹಾಕಿರೋ ಲಿಂಕ್ ಆಗಿರ್ಬೋದು, ಪ್ರಾಂಪ್ಟ್ ಆಗಿರ್ಬೋದು, ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ನಿಮಗೆ ನಿಮ್ಮ DM ಒಳಗೆ ಕಳಿಸ್ಬಿಡ್ತೈತಿ. ಈ ಆಟೋಮೇಷನ್ ಟೂಲ್ ಮಾಡೋದು ಭಾಳ ಈಸಿ ಐತಿ. ಒಂದು ಸೂಪರ್ ಪ್ರೊಫೈಲ್ ಅಂತೇಳಿ ವೆಬ್ಸೈಟ್ ಐತಿ. ಆ ವೆಬ್ಸೈಟ್ ಒಳಗೆ ಆಟೋಮೇಷನ್ ಟೂಲ್ನ ಸೆಟ್ ಮಾಡ್ಬೋದು. ನಿಮಗೆ ಯಾವ ರೀಲ್ಸ್ ಬೇಕು ಆ ರೀಲ್ಸಿಗೆ ಆಟೋಮೇಷನ್ ಟೂಲ್ನ ಸೆಟ್ ಮಾಡಿ ನಿಮಗೆ ಬೇಕಾಗಿರೋ ಒಂದು ಕಮೆಂಟ್ನ ಅಲ್ಲಿ ಹಾಕಿದ್ರಂದ್ರೆ ಆ ಕಮೆಂಟ್ನ ನಿಮ್ಮ ವ್ಯೂವರ್ಸ್ ನೋಡಿದ್ರೆ ಅವ್ರು ಆ ಕಮೆಂಟ್ನ ನಿಮ್ಮ ಕಮೆಂಟ್ ಬಾಕ್ಸಿಗೆ ಹಾಕಿದ್ರಂದ್ರೆ ಆ ಕಮೆಂಟ್ ನಿಮಗೆ ಹಾಕಿದ್ರಂದ್ರೆ ಅದಕ್ಕೆ ರಿಪ್ಲೈ ಆಗಿ ನೀವು ಹಾಕಿರೋ ಇನ್ಫಾರ್ಮೇಷನ್ನ ಅವ್ರಿಗೆ ಹೋಗೋ ಆಟೋಮೇಷನ್ನ ಸೆಟ್ ಮಾಡ್ಬೋದು. ಈ ಆಟೋಮೇಷನ್ನ ಆರಾಮ್ಸೆ ಆಗಿ ಎಂಗೇಜ್ಮೆಂಟ್, ಫಾಲೋವರ್ಸ್, ಶೇರ್ಸ್ ಬರೋಂಗೆ ಮಾಡ್ಬೋದು. ಯಾಕಂದರೆ ಈಗ ಒಬ್ಬವ ರೀಲ್ಸ್ ನೋಡ್ತಿರ್ತಾನೆ, ಅವಂಗೆ ಅದ್ರೊಳಗಿನ ಇನ್ಫಾರ್ಮೇಷನ್ ಪ್ರಾಂಪ್ಟ ಬೇಕಾಗುತ್ತೆ, ಲಿಂಕ ಬೇಕಾಗುತ್ತೆ, ಪ್ರಾಡಕ್ಟ್ ಲಿಂಕ್ ಬೇಕಾಗಿರ್ತೈತಿ. ಆ ಲಿಂಕ್ ಬರಬೇಕಂದ್ರೆ ಅವನ ಕಡೆ ಅವ ಕಮೆಂಟ್ ಮಾಡ್ತಾನೆ. ಆ ಕಮೆಂಟ್ಲಿಂದ ಪ್ರೊಫೈಲ್ ಒಳಗಿರೋ ಎಂಗೇಜ್ಮೆಂಟ್ ಹೆಚ್ಚಿಗೆ ಆಗ್ತೈತಿ. ಈಗ ಆ ಇನ್ಫಾರ್ಮೇಷನ್ ಅವ್ನ ಫ್ರೆಂಡಿಗೂ ಬೇಕಾಗಿರ್ತದೆ. ಅವ ಆ ರೀಲ್ನ ಅವ್ನಿಗೆ ಶೇರ್ ಮಾಡ್ತಾನೆ. ಆ ಶೇರ್ ಮಾಡಿದ ರೀಲ್ ಮತ್ತು ಅವನು ಇನ್ನೊಬ್ರಿಗೆ ಶೇರ್ ಮಾಡ್ತಾನೆ. ಹಂಗೆ ಇದು ಚೈನ ಮುಂದೆ ಹೋಗ್ತೈತಿ. ಅವಾಗ ನಿಮ್ಮ ಪ್ರೊಫೈಲ್ ಎಂಗೇಜ್ಮೆಂಟ್ ಬೆಳಿತೈತಿ. ನಿಮ್ಮ ವ್ಯೂಸ್, ನಿಮ್ಮ ಪ್ರೊಫೈಲ್ ರೀಚ್, ಎಂಗೇಜ್ಮೆಂಟ್ ಎಲ್ಲ ಬೆಳಿತೈತಿ. ಫಾಲೋವರ್ಸು ಬರ್ತಾರೆ. ಇದಕ್ಕಂತಾರೆ ಎಂಗೇಜ್ಮೆಂಟ್. ಈ ಸೂಪರ್ ಪ್ರೊಫೈಲಿಂದ ನಿಮ್ಮ ಎಂಗೇಜ್ಮೆಂಟ್ನ ಆರಾಮ್ ಮುಂದಾಗಿ ಬೆಳೆಸ್ಕೋಬೋದು. ಈ ಸೂಪರ್ ಪ್ರೊಫೈಲಿಂದ ಫೇವ್ರೇಟ್ ಇನ್ಫ್ಲುಯೆನ್ಸರ್ಸ್ ಎಂಗೇಜ್ಮೆಂಟ್ ಬೆಳೆಸ್ಕೊಂಡೆ ಫಾಲೋವರ್ಸ್ನ ಗೇನ್ ಮಾಡ್ಕೊಂಡು ಇದವ್ರ ಕಾರಣ ಫಾಲೋವರ್ಸ್ ಗೇನ್ ಆಗೋದು. ನೀವು ಅವ್ರಿಗೆ ಕಮೆಂಟ್ ಮಾಡಿದರೆ ಅವರು ಹೆಂಗೆ ನಿಮಗೆ DM ಮಾಡ್ತಾರಲ್ಲ, ಆ ಎಂಗೇಜ್ಮೆಂಟ್ ಬೆಳೆಯೋದ್ರಿಂದ ಅವರು ಫಾಲೋವರ್ಸ್ನ ಹೆಚ್ಚಿಗೆ ಮಾಡ್ಕೊತಾರೆ, ಫಾಲೋವರ್ಸ್ನ ಗೇನ್ ಮಾಡ್ಕೊತಾರೆ. ಆ ಕಮೆಂಟ್ ಒಳಗೆ ನಿಮ್ಮ ಲಿಂಕ್ ಅಥವಾ ಪ್ರಾಡಕ್ಟ್ ಲಿಂಕ್ ಏನಿರುತ್ತೆ ಅದರಲ್ಲಿಂದ್ರೂ ಅವರಿಗೆ ಕಮಿಷನ್ ಬೇಸ್ ಇರುತ್ತೆ. ಆಮೇಲೆ ನೀವು ಮಾಡೋ ಕಮೆಂಟ್ ಒಳಗೆ ಶೋ ಮಾಡೋ ಮಟ್ಟ ನಿಮಗೆ ಆ ಕಮೆಂಟ್ ಒಳಗಿನ ಇನ್ಫಾರ್ಮೇಷನ್, ನಿಮ್ಗೆ ಆ ಆಟೋಮೇಷನ್ ಒಳಗಿರೋ ಇನ್ಫಾರ್ಮೇಷನ್ ನಿಮಗೆ ಸಿಗೋಲ್ಲ. ಈ ಆಟೋಮೇಷನ್ ನಿಮಗೆ ಇನ್ಫಾರ್ಮೇಷನ್ ಸಿಗಬೇಕಂದ್ರೆ ನೀವು ಅವ್ರಿಗೆ ಫಾಲೋ ಮಾಡಬೇಕು. ಅವ್ರು ಹಂಗೆ ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದು ಈಗ ನಿಮ್ಗೆ ಅದು ಬೇಕಂದ್ರೆ ಆಟೋಮೇಷನ್ ಟೂಲ್ ನನಗೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಕಮೆಂಟ್ ಒಳಗೆ ಅಲ್ಲೇ ರಿಪ್ಲೈ ಕೊಡ್ತೀನಿ. ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ. ಈ ಆಟೋಮೇಷನ್ ಟೂಲ್ ಯೂಸ್ ಮಾಡೋದ್ಲಿಂತ ನಿಮ್ಮ ಪ್ರೊಫೈಲ್ ಒಳಗೆ ಎಂಗೇಜ್ಮೆಂಟು ಹೆಚ್ಚಿಗೆ ಆಗ್ತೈತಿ, ನಿಮ್ಮ ಫಾಲೋವರ್ಸ್ ಹೆಚ್ಚಿಗೆ ಆಗ್ತೈತಿ, ನಿಮ್ಮ ಶೇರ್ಸು ಹೆಚ್ಚಿಗೆ ಆಗ್ತೈತಿ. ಇದರಲ್ಲಿಂದ ನೀವು ಆಟೋ DMಸು ಸೆಟ್ ಆಗ್ಬೋದು. ನೀವು ರಾತ್ರಿ 1-2 ಗಂಟೆ ರಿಪ್ಲೈ ಕೊಡೋದು ಅವಶ್ಯಕತೆನೇ ಇರೋಂಗಿಲ್ಲ. ನಿಮ್ಮ ಕಮೆಂಟ್ ಅವ್ರು ಮಾಡಿರೋ ಕಮೆಂಟಿಗೆ ತಾನೇ ಆಟೋಮೆಟಿಕ್ ಆಗಿ ರಿಪ್ಲೈ ಹೋಗಂಗೆ ಸೆಟ್ ಮಾಡಿ ಇಡ್ಬೋದು. ಇದಕ್ಕಂತಾರೆ ಆಟೋಮೇಷನ್ ಟೂಲ್. ಇದರಲ್ಲಿಂದ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಮುಂದೆ ಬಂದು ಬೆಳಕತ್ತಾರೆ. ಈಗ ಅವ್ರ ಎಂಗೇಜ್ಮೆಂಟ್ ಹೆಚ್ಚಿಗೆ ಆಗಿ ಫಾಲೋವರ್ಸು ಹೆಚ್ಚಿಗೆ ಆಗತ್ತಾರೆ. ಇದು ಯೂಟ್ಯೂಬ್ ಒಳಗೆ ನಂದು ಒಂದು 24-25 ವಿಡಿಯೋ ಇರ್ಬೋದು. ಇದರಲ್ಲಿಂತರಂತೂ ನನಗೆ ವ್ಯೂಸ್ ಬರ್ತಾವಂತೇಳಿ ಏನು ಇಲ್ಲ. ಯಾಕಂದರೆ ಹಿಂದಿನ ಯಾವ ವ್ಯೂಸ್ ಬಂದಿಲ್ಲ. ಒಂದೇ ಒಂದು ವ್ಯೂಸ್ ಹೋಗಿದ್ದಂದ್ರೆ ಅದೇ ಪೆಂಗ್ವಿನ್ದ 67 ವ್ಯೂಸ್ನ ಹೋಗಿದ್ದಾವೆ. ಅದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಇಷ್ಟು ವ್ಯೂಸ್ ಇಷ್ಟು ನೋಡಿರಲ್ಲ, ಅದೇ ಒಂದು ದೊಡ್ಡ ಥ್ಯಾಂಕ್ಸ್. ಯಾಕಂದರೆ ನಾ ಇಷ್ಟು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ಇಷ್ಟು ವ್ಯೂಸ್ ಬರ್ತಾವೆ ಅಂತಂದೆ. ಬರಂಗೇ ಇಲ್ಲ ಅಂದ್ಕೊಂಡು ಅಪ್ಲೋಡ್ ಮಾಡಿರೋ ವಿಡಿಯೋ ಅದೇ ಬರ್ತವೆ. ನಿಮ್ಗೆ ಇಂಥ ವಿಡಿಯೋಸ್ ನಿಮಗೆ ಬೇಕಾಗಿದ್ದು ಅಂದರೆ ನನಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಚಾನಲ್ ಒಳಗೆ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಾನು ನಿಮ್ಗೆ ಈ ಥರ ಹೊಸ ವಿಡಿಯೋಗಳನ್ನ ತರ್ತಾನೆ ಟ್ರೈ ಮಾಡತ್ತೀನಿ. ನಾ ಏನು ಇದಕ್ಕೆ ಸ್ಕ್ರಿಪ್ಟ್ ಮಾಡಿದ್ದಿಲ್ಲ, ಹಂಗೆ ಡೈರೆಕ್ಟಾಗಿ ಹೇಳಿದೆ. ಇದಕ್ಕೆ ಇಷ್ಟೊತ್ತ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿರಿ ವಿಡಿಯೋ.